ಎಲ್ಲರೂ ನುಂಗಿ ನೀರು ಕುಡಿದ್ರು ಅವರು. ಹಂಗೆ ನಮ್ಮ ಗೌಡರಿಗೆ ನುಂಗಿ ನೀರು ಕುಡಿಬೇಕಂತ ಹೇಳ್ಬಿಟ್ಟು ಉಚ್ಚಾಟನೆ ಮಾಡಿದ್ರು. ಇದು ಕೇಳು ಗಡಿಯಲ್ಲ, ನಾ ಯಾರಿಗೆ ಬಗ್ಗು ಮಗ ಅಲ್ಲ, ನಾವು ಏನ್ ಮಾಡ್ಕೋತಾರೆ ಮಾಡ್ಕೊಳ್ಳಿ ಅನ್ನುವಂತ ಗಂಡಸನಿಗೆ ಎದುರು ಹಾಕೊಂಡ್ಬಿಟ್ರಲ್ಲ. ಈಗ ನಿಮ್ಗೆ ಹುಡುಕ್ ನೀರು ಬರಕತ್ತ. ನಮ್ಮ ಜನ ಕೇಳೋರಿಲ್ಲ. ಮೊದಲೇ ಗಂಡು ಮೆಟ್ಟಿನ ನಾಡು ನಾವು ಬಿಜಾಪುರದವ್ರು, ಕೆಟ್ಟ ಬಿಸಿಲಿನವರು. ಒಂದ್ಸಲ ಹತ್ತಿದೆಯಪ್ಪ ಅಂತ ಅವ್ರು ದಂಡಿಗೆ ಹಚ್ಚೇ ಬಿಡುದ. ನಮ್ಮ ನೋಡಿ ಎಷ್ಟು ನಾನು ಕೆಲಸದಲ್ಲಿ ವಿಚಿತ್ರ ಅನಿಸ್ತದೆ. ನಮ್ದು ಅಖಂಡ ಕರ್ನಾಟಕ. ಸಾರಿ, ನಾನು ಭಾಳ ಟೈಮ್ ತೊಗೊಳಕತ್ತೀನಿ. ಎರಡು ನಿಮಿಷ. ನಮ್ದು ಅಖಂಡ ಕರ್ನಾಟಕ ಹೌದು ಅಲ್ಲೋ? ನಾವು ಕರ್ನಾಟಕದ ಭಾಗ ಹೌದು ಅಲ್ಲೋ? ಯಾವುದೇ ಸರ್ಕಾರ ಬರಲಿ ಎಲ್ಲಾನು ದಕ್ಷಿಣ ಕರ್ನಾಟಕ. ಇವತ್ತು ಪರಿಸ್ಥಿತಿ ಹೆಂಗಂದ್ರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ದಕ್ಷಿಣ ಕರ್ನಾಟಕದವರು, ಉಪಮುಖ್ಯಮಂತ್ರಿಗಳು. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ದಕ್ಷಿಣ ಕರ್ನಾಟಕದವರು. ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ದಕ್ಷಿಣ ಕರ್ನಾಟಕದವರು, ವಿರೋಧ ಪಕ್ಷದ ನಾಯಕರು ದಕ್ಷಿಣ ಕರ್ನಾಟಕದವರು, JDS ನೇತೃತ್ವ ದಕ್ಷಿಣ ಕರ್ನಾಟಕ. ನಾವೇನು ಪಾಪ ಮಾಡಿ ಉತ್ತರ ಕರ್ನಾಟಕದವರು? ಯಾವುದೇ ಸರ್ಕಾರ ಬನ್ರಿ ಎಲ್ಲ ನಾಮಿನೇಟೆಡ್ ಬೋರ್ಡ್ ಮೆಂಬರ್ಸು, ನಾಮಿನೇಟೆಡ್ ಮೆಂಬರ್ಸು, ಮಿನಿಸ್ಟ್ರುಗಳು ಎಲ್ಲ ಅವರಿಗೆ. ಜಿಲ್ಲಾಕ್ ಒಂದನ್ನು ಕೂಡ ನಮ್ಗೆ ನಿಗಮ ಮಂಡಳಿಯನ್ನು ಕೊಡಂಗಿಲ್ಲ. ಅಂದ್ರೆ ಯಾರು ನಡೆದದ ನಡೆಸಿಬಿಟ್ಟಾರ, ನಮ್ಗೆ ಅನ್ಯಾಯ ಆಗಕತ್ತದ. ಈ ಅನ್ಯಾಯ ಹೋಗ್ಲಾಡ್ಬೇಕಪ್ಪ ಅಂತಂದ್ರೆ ಬಸವನಗೌಡ್ರ ಕಾಯ ಮುಂದಿನ ನಮ್ಮ ಕರ್ನಾಟಕ ಸರ್ಕಾರ ಸಿಗಬೇಕು. ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಬಸವನಗೌಡರು ಆಗಬೇಕು. ಇದು ಪ್ರಶ್ನೆ ಬಸವನಗೌಡರು ನಮ್ದು ನಿಮ್ದು ಸ್ವಾರ್ಥ ಅಲ್ಲ. ಇಡೀ ಹಿಂದೂ ಸಮಾಜ, ಇಡೀ ಉತ್ತರ ಕರ್ನಾಟಕ ಸರ್ವ ಸಮಾಜಗಳಿಗೆ ಏನು ಒಂದು ನ್ಯಾಯ ಸಿಗಬೇಕಾಗಿದೆ, ಹಿಂದೂಗಳಿಗೆ ನ್ಯಾಯ ಸಿಗಬೇಕಾಗಿದೆ. ನಿಜವಾಗೂ ಜನರ ಮನಸ್ಸಲ್ಲಿ ಜನನಾಯಕನಿಗೆ ಅಧಿಕಾರ ಸಿಗಬೇಕಾಗಿದೆ. ಯಾವುದೋ ವಂಶ ಪಾರಂಪರ್ಯ ಆಡಳಿತ ಮಕ್ಕಳಿಗೆ ಅಧಿಕಾರ ಸಿಗುತ್ತೆ. ಇದು ಜನರ ಆಸೆ. ಅದು ಈ ಜನರ ಆಸೆಗೆ ನಾವು ನೀವೆಲ್ಲರೂ ಸೇರಿ ಬಸವನಗೌಡರಿಗೆ ಶಕ್ತಿಯಾಗಿ ನಿಲ್ಲಬೇಕಾಗಿದೆ. ನಮ್ಮ ಗುರಿ ಮುಟ್ಟುತಕ್ಕ ನಾವು ಈ ಹೋರಾಟ ನಿರಂತರವಾಗಿ ಚಾಲನೆಯಲ್ಲಿ ಇಡಬೇಕಾಗಿದೆ. ಇದಕ್ಕೆ ಪರಮ ಪೂಜ್ಯ ಶ್ರೀಗಳ ಒಂದು ಮಾರ್ಗದರ್ಶನ, ಅವರ ಆಶೀರ್ವಾದದೊಳಗೆ ನೀವು ಎಲ್ಲ ಸೇರಿ ಮಾಡೋಣ. ನಾವು ಕೂಡ ನಾಳೆ 8ನೇ ತಾರೀಕಿಗೆ ನಮ್ಮ VH ಬ್ರದರ್ಸ್ ಅವರು, ನಮ್ಮ ಸೋಮು ದೇವರು ಎಲ್ಲ ಬಂದಾರ. 8ನೇ ತಾರೀಕಿಗೆ ಇಂಡಿಯಲ್ಲಿ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಮೊನ್ನೆ ಒಂದು ಪೂರ್ವಭಾವಿ ಸಭೆ ಮಾಡಿದ್ವಿ ನಾವು ಎಲ್ಲ ಆ ಪ್ರತಿಭಟನೆಗೆ ಬರಲಿ, ಎಲ್ಲ ಪ್ರತಿಭಟನೆಗಳು ಯಶಸ್ವಿಯಾಗಿ ಜಾರಿ ಆಗಲಿ. 8ನೇ ತಾರೀಕಿಗೆ ಇಂಡಿಯಲ್ಲಿ ಬೃಹತ್ ಪ್ರತಿಭಟನೆ ಇಟ್ಕೊಂಡಿದ್ದೀವಿ.